ಮೇ 16ನೇ ತಾರೀಕಿನಂದು ಜ್ಯೇಷ್ಠ ಮಾಸದ ಅಮಾವಾಸ್ಯೆ, ಶನಿ ಜಯಂತಿ ಮತ್ತು ಶನಿವಾರವು ಕೂಡಿ ಬಂದಿದೆ. ಅದಕ್ಕಾಗಿ ಈ ದಿನವನ್ನು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತಿ ಅಪರೂಪವಾದ ದಿನ ಹಾಗೂ ಅತ್ಯಂತ ಶಕ್ತಿಶಾಲಿಯಾದ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ವೃಷಭ ರಾಶಿಯಲ್ಲಿ ಸೂರ್ಯ ಮತ್ತು ಬುಧ ಗ್ರಹದ ಸಂಯೋಗವು ರೂಪುಗೊಳ್ಳಲಿದೆ. ಇದರಿಂದಾಗಿ ವಿಶೇಷವಾದ ಬುಧಾದಿತ್ಯ ಯೋಗವು ಏರ್ಪಡಲಿದೆ. ವೃಷಭ ರಾಶಿಯ ಅಧಿಪತಿ ಶುಕ್ರ. ಹಾಗಾಗಿ ಈ ಬಾರಿಯ ಬುಧಾದಿತ್ಯ ಯೋಗವು ಮತ್ತಷ್ಟು ಶುಭ ಫಲಗಳನ್ನು ನೀಡಲಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬುಧಾದಿತ್ಯ ಯೋಗವನ್ನು ಅತ್ಯಂತ ಶುಭದಾಯಕ ಯೋಗವೆಂದು ಪರಿಗಣಿಸಲಾಗುತ್ತದೆ. ಇದು ಬುದ್ಧಿಶಕ್ತಿ, ಸಂವಹನದ ಕೌಶಲ್ಯ, ಆರ್ಥಿಕ ಪ್ರಗತಿ, ಗೌರವ ಮತ್ತು ನಾಯಕತ್ವದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಈ ಬುಧಾದಿತ್ಯ ಯೋಗದ ಪರಿಣಾಮವಾಗಿ ರಾಶಿಚಕ್ರದ 12 ರಾಶಿಗಳಲ್ಲಿ ಕೆಲವು ರಾಶಿಯ ಜನರ ಜೀವನದಲ್ಲಿ ಹೊಸ ಅವಕಾಶಗಳು ದೊರೆಯಲಿದ್ದು, ಜೀವನದಲ್ಲಿ ಮಹತ್ತರವಾದ ಬದಲಾವಣೆಗಳು ಕಂಡುಬರಲಿವೆ. ಅದರಲ್ಲಿಯೂ ವಿಶೇಷವಾಗಿ ಉದ್ಯೋಗ, ವ್ಯಾಪಾರ, ವ್ಯವಹಾರ, ಶಿಕ್ಷಣ ಮತ್ತು ಹೂಡಿಕೆಯ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶಗಳು ದೊರೆಯುತ್ತವೆ. ಹಣಕಾಸಿನ ವಿಚಾರದಲ್ಲಿ ಅತ್ಯಧಿಕ ಲಾಭವಾಗಲಿದೆ. ಹಾಗಾದರೆ ಈ ವರ್ಷದ ಶನಿ ಅಮಾವಾಸ್ಯೆ ಮತ್ತು ಶನಿ ಜಯಂತಿಯು ಯಾವ ರಾಶಿಯವರಿಗೆ ಲಾಭದಾಯಕವಾಗಿರಲಿದೆ ಎಂದು ವಿವರವಾಗಿ ತಿಳಿಯೋಣ. 1. ವೃಷಭ ರಾಶಿ. ಬುಧಾದಿತ್ಯ ರಾಜಯೋಗವು ಈ ರಾಶಿಯಲ್ಲಿಯೇ ರೂಪುಗೊಳ್ಳುವುದರಿಂದ ನಿಮಗೆ ಈ ಅವಧಿಯು ಅತ್ಯಂತ ಶುಭಕರವಾದದ್ದು ಮತ್ತು ಲಾಭದಾಯಕವಾಗಿರಲಿದೆ. ಅನೇಕ ದಿನಗಳಿಂದ ಅರ್ಧಕ್ಕೆ ನಿಂತು ಹೋದ ಎಲ್ಲ ಕೆಲಸಗಳು ಯಾವ ಅಡೆತಡೆಗಳು ಇಲ್ಲದೆ ವೇಗವಾಗಿ ಪೂರ್ಣಗೊಳ್ಳುತ್ತವೆ. ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ಹೊಸ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ಇದರಿಂದಾಗಿ ನೀವು ಅಧಿಕ ಲಾಭವನ್ನು, ವ್ಯಾಪಾರದಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸುವಿರಿ. ಹಾಗೆಯೇ ಹಣಕಾಸಿನ ವಿಷಯದಲ್ಲಿ ಅಪಾರವಾಗಿ ಲಾಭವಾಗುವುದರ ಜೊತೆಗೆ ನಿಮ್ಮ ಉಳಿತಾಯವು ಹೆಚ್ಚುತ್ತದೆ. ಹಾಗೂ ಈ ಸಂದರ್ಭದಲ್ಲಿ ಸಮಾಜದಲ್ಲಿ ಗೌರವ, ಪ್ರತಿಷ್ಠೆಗಳು ಹೆಚ್ಚುತ್ತವೆ. ನಿಮ್ಮ ಮತ್ತು ಜನರ ನಡುವಿನ ಬಾಂಧವ್ಯವು ಗಟ್ಟಿಯಾಗಲಿದೆ. ಆರ್ಥಿಕವಾಗಿ ಈ ಸಂದರ್ಭದಲ್ಲಿ ಸ್ಥಿರವಾದ ಸುಧಾರಣೆಯನ್ನು ಪಡೆಯುವಿರಿ. ಇನ್ನು ಈ ಅವಧಿಯಲ್ಲಿ ನೀವು ಮನೆ ಖರೀದಿಸುವ, ಜಮೀನು ಖರೀದಿಸುವ ಮತ್ತು ವಾಹನ ಖರೀದಿಸುವ ಯೋಗವನ್ನು ಪಡೆಯಲಿದ್ದೀರಿ. ಹಾಗೂ ದೂರದ ಪ್ರಯಾಣ ಮಾಡುವ ಅವಕಾಶವನ್ನು ಸಹ ಪಡೆಯುವಿರಿ. ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಈ ವರ್ಷದ ಶನಿ ಜಯಂತಿಯು ಅತ್ಯಂತ ಲಾಭದಾಯಕವಾಗಿರಲಿದೆ. 2ನೇಯದಾಗಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಸೂರ್ಯನ ಸಂಚಾರವು 11ನೇ ಮನೆಯಲ್ಲಿ ನಡೆಯಲಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ 11ನೇ ಮನೆಯನ್ನು ಲಾಭ, ಆದಾಯ ಮತ್ತು ಆಸೆಗಳ ಪೂರ್ಣತೆಯ ಮನೆಯೆಂದು ಪರಿಗಣಿಸಲಾಗುತ್ತದೆ. ಈ ಸಂದರ್ಭವು ನಿಮ್ಮ ಜೀವನದಲ್ಲಿ ಅಧಿಕ ಲಾಭದಿಂದ ಕೂಡಿರಲಿದೆ. ದೀರ್ಘಕಾಲದಿಂದ ಅರ್ಧಕ್ಕೆ ನಿಂತು ಹೋದ ಎಲ್ಲ ಕೆಲಸಗಳು ಈ ಅವಧಿಯಲ್ಲಿ ಪೂರ್ಣಗೊಳ್ಳುತ್ತವೆ. ನೀವು ಬಯಸಿದ ಗುರಿಯನ್ನು ತಲುಪಲು ಈ ಸಂದರ್ಭವು ಅತ್ಯಂತ ಪ್ರಶಸ್ತವಾದ ಸಮಯವಾಗಿದೆ. ಸರಕಾರಿ ಉದ್ಯೋಗಕ್ಕೆ ಪ್ರಯತ್ನಿಸುತ್ತಿರುವವರಿಗೆ ಸರಕಾರಿ ಕೆಲಸವು ಸಿಗುವ ಸಾಧ್ಯತೆಗಳು ಅಧಿಕವಾಗಿರಲಿವೆ. ಈ ಸಂದರ್ಭದಲ್ಲಿ ನಿಮಗೆ ಹೊಸ ಅವಕಾಶಗಳು ಸಿಗಲಿವೆ. ಇದರಿಂದ ಜೀವನದಲ್ಲಿ ಲಾಭ, ಪ್ರಗತಿ, ಗೌರವಗಳು ಸಿಗಲಿವೆ. ಇನ್ನು ಇಷ್ಟು ದಿನದ ನಿಮ್ಮ ಶ್ರಮಕ್ಕೆ ತಕ್ಕಂತೆ ಉತ್ತಮ ಫಲಿತಾಂಶಗಳು ಈ ಸಂದರ್ಭದಲ್ಲಿ ಸಿಗಲಿವೆ. ವಿವಾಹಿತರಿಗೆ ಕುಟುಂಬದಲ್ಲಿ ಸಂತೋಷದ ವಾತಾವರಣವು ತುಂಬಿರಲಿದೆ. ಮಕ್ಕಳಿಂದ ಶುಭ ಸುದ್ದಿಗಳು ತಿಳಿದು ಬರಲಿವೆ. ಇನ್ನು ಅವಿವಾಹಿತರಿಗೆ ಈ ಅವಧಿಯಲ್ಲಿ ಮದುವೆಯ ಪ್ರಸ್ತಾಪಗಳಾಗಬಹುದು. ಒಟ್ಟಾರೆಯಾಗಿ ಕಟಕ ರಾಶಿಯವರಿಗೆ ಈ ಬುಧಾದಿತ್ಯ ರಾಜಯೋಗದ ಫಲದಿಂದಾಗಿ ಅತ್ಯಧಿಕ ಧನಲಾಭ, ಸಮಾಜದಲ್ಲಿ ಗೌರವ, ಉದ್ಯೋಗದಲ್ಲಿ ಪ್ರಗತಿ ಮತ್ತು ಕುಟುಂಬದಲ್ಲಿ ಪ್ರೀತಿ ವಿಶ್ವಾಸವು ತುಂಬಿರಲಿದೆ. ಇನ್ನು 3ನೇಯದಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ಬುಧಾದಿತ್ಯ ಯೋಗವು ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಮತ್ತು ಪ್ರಗತಿಯನ್ನು ತಂದುಕೊಡಲಿದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಅತ್ಯಧಿಕ ಫಲವು ದೊರೆಯುವುದರ ಜೊತೆಗೆ ಅದೃಷ್ಟವು ಕೈ ಹಿಡಿಯಲಿದೆ. ಈ ಸಂದರ್ಭದಲ್ಲಿ ದೇಶ ವಿದೇಶಗಳ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಅಧಿಕ ಲಾಭವಾಗಲಿದೆ. ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಅವರಿಷ್ಟದ ಉದ್ಯೋಗವು ದೊರೆಯಲಿದೆ. ಇದರಿಂದ ಆರ್ಥಿಕ ಸ್ಥಿತಿಯು ಬಲಗೊಳ್ಳಲಿದೆ. ವೃತ್ತಿ ಕ್ಷೇತ್ರದಲ್ಲಿ ಇರುವವರಿಗೆ ಜವಾಬ್ದಾರಿಗಳು ಹೆಚ್ಚಾಗಿ ಹೊಸ ಅವಕಾಶಗಳು ದೊರೆತು ಆದಾಯದಲ್ಲಿ ಹೆಚ್ಚಳ ಮತ್ತು ಬಡ್ತಿ ಸಿಗುವ ಸಾಧ್ಯತೆಗಳು ಅಧಿಕವಾಗಿರಲಿವೆ. ವ್ಯಾಪಾರದ ಕ್ಷೇತ್ರದಲ್ಲಿ ಇರುವವರಿಗೆ ಈ ಸಮಯವು ಅದೃಷ್ಟದ ಸುಸಮಯವಾಗಿದೆ.
ಇನ್ನು ಅರ್ಧಕ್ಕೆ ನಿಂತು ಹೋದ ಎಲ್ಲ ಕೆಲಸಗಳು ಈ ಅವಧಿಯಲ್ಲಿ ವೇಗವಾಗಿ ಪೂರ್ಣಗೊಳ್ಳುತ್ತವೆ. ಹಾಗೆಯೇ ಈ ಅವಧಿಯಲ್ಲಿ ಸಮಾಜದಲ್ಲಿ ಗೌರವ, ಪ್ರತಿಷ್ಠೆಗಳು ಹೆಚ್ಚಾಗಿ ಜವಾಬ್ದಾರಿಯುತ ಸ್ಥಾನವು ಸಿಗಲಿದೆ. ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೆ ಈ ವರ್ಷದ ಶನಿ ಅಮಾವಾಸ್ಯೆಯು ಮತ್ತು ಬುಧಾದಿತ್ಯ ಯೋಗವು ವರ್ಷಪೂರ್ತಿ ಅಖಂಡ ಅದೃಷ್ಟವನ್ನು, ಸಂಪತ್ತನ್ನು ನೀಡಲಿವೆ. 4. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವರ್ಷದ ಶನಿ ಜಯಂತಿಯು ಲಾಭದಾಯಕ ಮತ್ತು ಶುಭದಾಯಕವಾಗಿರಲಿದೆ. ಈ ಸಮಯದಲ್ಲಿ ನಿಮ್ಮ ಕುಟುಂಬದಲ್ಲಿನ ಸಂಬಂಧಗಳು ಗಟ್ಟಿಯಾಗಲಿವೆ. ಕುಟುಂಬದ ಪ್ರತಿ ಸದಸ್ಯರೊಂದಿಗಿನ ಬಾಂಧವ್ಯವು ಪ್ರೀತಿ ವಿಶ್ವಾಸದಿಂದ ಕೂಡಿರಲಿದೆ. ಈ ಸಂದರ್ಭದಲ್ಲಿ ನಿಮ್ಮ ಮಾತಿನ ಚಾಕಚಕ್ಯತೆಯಿಂದ ಸಮಾಜದಲ್ಲಿ ಗೌರವ, ಮನ್ನಣೆಯು ಹೆಚ್ಚಾಗಲಿದೆ. ಹಾಗೂ ಉದ್ಯೋಗದ ಕ್ಷೇತ್ರದಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಅಥವಾ ಜವಾಬ್ದಾರಿಗಳು ಹೆಚ್ಚುವ ಸಾಧ್ಯತೆಗಳಿವೆ. ಹೊಸ ಉದ್ಯಮ ಅಥವಾ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಈ ಅವಧಿಯು ಅನುಕೂಲಕರವಾಗಿರಲಿದೆ. ವ್ಯಾಪಾರ ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ ಹೊಸ ಅವಕಾಶಗಳು ದೊರೆಯಲಿವೆ. ಇದರಿಂದ ಅಧಿಕ ಲಾಭವೂ ಸಹ ಆಗಲಿವೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ಸಮಯವು ಉತ್ತಮ ಫಲಿತಾಂಶಗಳನ್ನು ತಂದುಕೊಡುವ ಸುಸಮಯವಾಗಿದೆ. ಈ ಸಂದರ್ಭದಲ್ಲಿ ಮಕರ ರಾಶಿಯ ಜನರಿಗೆ ಮಾನಸಿಕವಾಗಿ ಶಾಂತಿ, ನೆಮ್ಮದಿಯು ಲಭಿಸಲಿದೆ. ಅನೇಕ ದಿನಗಳಿಂದ ಕಾಡುತ್ತಿದ್ದ ಆರೋಗ್ಯ ಸಮಸ್ಯೆಗಳು ಈಗ ಗುಣವಾಗುತ್ತವೆ. ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಈ ಸಮಯವು ಅತ್ಯಂತ ಲಾಭದಾಯಕವಾದ, ಸಂತೋಷದಾಯಕವಾದ ಸುಸಮಯವಾಗಿರಲಿದೆ. ಇನ್ನು ಕೊನೆಯದಾಗಿ ಕುಂಭರಾಶಿ. ಕುಂಭರಾಶಿಯವರಿಗೆ 4ನೇ ಮನೆಯಲ್ಲಿ ಸೂರ್ಯನ ಸಂಚಾರವು ನಡೆಯಲಿದೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಅದೃಷ್ಟವು ಹೆಚ್ಚಾಗಲಿದೆ. ಈ ಸಂದರ್ಭದಲ್ಲಿ ನಿಮ್ಮ ಜೀವನ ಶೈಲಿಯಲ್ಲಿಯೂ ಬದಲಾವಣೆಗಳು ಕಂಡುಬರಲಿವೆ. ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಈ ಅವಧಿಯು ಲಾಭದಾಯಕವಾಗಿರಲಿದೆ. ಉದ್ಯೋಗಸ್ಥರಿಗೆ ಈ ಸಂದರ್ಭದಲ್ಲಿ ಹೊಸ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ಇದರಿಂದಾಗಿ ಹಣಕಾಸಿನ ಪರಿಸ್ಥಿತಿಯೂ ಕೂಡ ಕ್ರಮೇಣವಾಗಿ ಬಲಗೊಳ್ಳುತ್ತದೆ. ಇನ್ನು ಈ ಸಮಯದಲ್ಲಿ ನಿಮ್ಮ ಕೌಟುಂಬಿಕ ವಾತಾವರಣವು ಸಂತೋಷದಿಂದ ಕೂಡಿರುತ್ತದೆ. ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯವು ಏರ್ಪಡಲಿದೆ. ಜೊತೆಗೆ ಮಕ್ಕಳಿಂದ ನೀವು ಶುಭ ಸುದ್ದಿಗಳನ್ನು ಕೇಳುವಿರಿ. ಒಟ್ಟಾರೆಯಾಗಿ ಈ ವರ್ಷದ ಶನಿ ಜಯಂತಿಯು ಕುಂಭರಾಶಿಯ ಜನರಿಗೆ ಮನೆ ಖರೀದಿಸುವ, ಜಮೀನು ಖರೀದಿಸುವ ಮತ್ತು ವಾಹನ ಖರೀದಿಸುವ ಯೋಗವನ್ನು ತಂದುಕೊಡಲಿದೆ. ಹಾಗೆಯೇ ಸಂತೋಷದ ಜೀವನವನ್ನು ನೀಡಲಿದೆ. ಹೀಗೆ ಈ ಮೇಲಿನ 5 ರಾಶಿಯ ಜನರು ಈ ವರ್ಷದ ಶನಿ ಅಮಾವಾಸ್ಯೆಯಿಂದ ಮತ್ತು ಶನಿ ಜಯಂತಿಯಿಂದ ಅಧಿಕ ಲಾಭವನ್ನು ಪಡೆಯಲಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.